ಮಲ್ಲಮ್ಮ ಬಿಗ್ ಬಾಸ್ಗೆ ಆಯ್ಕೆ ಹಿನ್ನೆಲೆ ಊರಿನ ಜನ ಫುಲ್ ಖುಷ್. ಹೌದು, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕನ್ನಳ್ಳಿ ಎಂಬ ಪುಟ್ಟ ಗ್ರಾಮದ ಮಲ್ಲಮ್ಮ ಎಂಬ ಮಹಿಳೆ ಬಿಗ್ ಬಾಸ್ ಮನೆಗೆ ಆಯ್ಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಲ್ಲಮ್ಮನ ಊರಿನ ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಲ್ಲಮ್ಮ ಗೆದ್ದು ಖುಷಿಯಿಂದ ಊರಿಗೆ ಬರಲಿ ಅಂತ ಶುಭವನ್ನ ಹಾರೈಸಿದ್ದಾರೆ ಊರಿನ ಜನರು. ತಾಲೂಕಿನ ಕನ್ನಳ್ಳಿ ಗ್ರಾಮದಲ್ಲಿ ಮಲ್ಲಮ್ಮ ಎಂಬುವರು ಮಲ್ಲಮ್ಮ ಬಾವಿ ಎಂಬುವರು ಬಿಗ್ ಬಾಸ್ ಹೋಗಿದ್ದಾರೆ. ಬಿಗ್ ಬಾಸ್ ಹೋಗಿದ್ದು ನಮ್ಮೆಲ್ಲರ ಊರಿನ ಒಂದು ಹೆಮ್ಮೆ. ಏನಪ್ಪ ಅಂತಂದರೆ ಅವರೊಬ್ಬರು ತುಂಬ ಬಡ ಕುಟುಂಬದಿಂದ ಬಂದಿರೋರು. ಅವರು ಯಾವ ರೀತಿ ಕಷ್ಟಪಟ್ಟು ಇಷ್ಟು ದಿನ ಫ್ಯಾಮ್ಲಿ 2 ಮಕ್ಕಳನ್ನ ಸಾಕ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ರು. ಅವರು ಆಕಸ್ಮಿಕವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಇವತ್ತಿನ ದಿನ ಬಿಗ್ ಬಾಸಲ್ಲಿ ಹೋಗಿದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆ. ಏನಂದರೆ ಕನ್ನಳ್ಳಿ ಗ್ರಾಮನ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅನ್ನೋದೊಂದು ನಮ್ಮ ಖುಷಿ. ಅವ್ರು ಗೆದ್ದು ಬರಲಿ ಅಂತ ನಮ್ಮ ಆಶಯ. ಈ ಮೂಲಕ ನಾವು ಕನ್ನಳ್ಳಿ ಗ್ರಾಮದವ್ರು ಎಲ್ಲರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರಾಮನಾಯಕ್ ಅಂತ, ಕಲಾ ಶಿಕ್ಷಕರು. ಸರ್, ಕನ್ನಳ್ಳಿ ಗ್ರಾಮದಿಂದ ಒಂದು ಸಣ್ಣ ಗ್ರಾಮದಿಂದ ಈಗ ಬಿಗ್ ಬಾಸ್ಗೆ ಮಲ್ಲಮ್ಮ ಎಂಬರು ಆಯ್ಕೆ ಆಗಿದ್ದಾರೆ ನಿಮ್ಮ ಗ್ರಾಮದಿಂದ. ತಾವು ನಿಮ್ಮ ಗ್ರಾಮ ಕುರಿತು ಏನು ಹೇಳ್ತೀರಾ ಅವ್ರ ಬಗ್ಗೆ? ಈಗ ನಮಗಂತೂ ಭಾಳ ಸಂತೋಷದ ವಿಷಯ ಇದು. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಗ್ರಾಮ ಇದು. ಸಣ್ಣ ಗ್ರಾಮದಿಂದ ಅಲ್ಲಿ ಇಡೀ ರಾಜ್ಯಾದ್ಯಂತ ಅವ್ರು ನೋಡ್ತಿದ್ವಿ ನಾವು. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಕಡೆನೂ ಮಲ್ಲಮ್ಮ ಅಂಥೇಳಿ ಹರಿದಾಡ್ತಿತ್ತು. ಅದ್ರಗೋಸ್ಕರ ಈಗ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗ್ಯಂದ್ರೆ ಇದು ನಮ್ಮ ಊರಿಗೇನು ಅಷ್ಟೇ ಅಲ್ಲ, ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ, ಟೋಟಲ್ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಖುಷಿಯಾದ ವಿಷಯ ಅಂತ ನನ್ನ ಅಭಿಪ್ರಾಯ ಅದ. ಆಲ್ರೆಡಿ ನಾವು ಸ್ಟೇಟಸ್ ಹಾಕಿದ್ದೀವಿ. ಈಗ ಸುತ್ತಮುತ್ತ ಗ್ರಾಮದವರು ನಮಗೆ ಫೋನ್ ಹಚ್ಚಿ ಕೇಳ್ತಾ ಇರ್ತಿದ್ರು, ಈ ಮಲ್ಲಮ್ಮ ಅಂದ್ರೆ ನಿಮ್ಮ ಊರಿನವರ, ಮಲ್ಲಮ್ಮ ಅಂದ್ರೆ ನಿಮ್ಮ ಊರಿನವರ ಅಂತ ಕೇಳ್ತಿದ್ರು. ನಮಗೆ ಭಾಳ ಅಂದ್ರೆ ಭಾಳ ಸಂತೋಷದ ವಿಷಯ ಅದು. ನಾವು ಒಂದೇ ಹೇಳೋದು, ಆ ಮಲ್ಲಮ್ಮನವರು ವಿಜಯಶಾಲಿಯಾಗಿ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ ಅದು. ಮತ್ತು ನಮ್ಮ ಗ್ರಾಮದ ಆರಾಧ್ಯ ದೇವತೆ ಆಗಿರುವಂಥ ಶ್ರೀ ಗ್ರಾಮ ದೇವತೆಯ ಆಶೀರ್ವಾದ ಆ ಮಲ್ಲಮ್ಮನ ಮ್ಯಾಗಿರಲಿ ಅಂತೇಳಿ ನನ್ನ 2 ಮಾತು ಮುಗಿಸ್ತೇನೆ.